ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಣಕಿದ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಯಾವ ರೀತಿಯ ಉತ್ತರ ಕೊಡ್ತು ಅನ್ನೋದನ್ನ ಇಡೀ ಜಗತ್ತೇ ನೋಡಿದೆ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಂದೆಲ್ಲಿ ಇಡ್ಲಿ ಅಂತ ಕಡ್ಡಿ ಅಲ್ಲಾಡಿಸೋದಕ್ಕೆ ಬಂದಿದ್ದ, ನಾನೇ ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮ ಘೋಷಣೆಯಾಗುವಂತೆ ಮಾಡಿದ್ದೇನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೊಚ್ಚಿಕೊಂಡಿದ್ದ. ಆದರೆ ಈ ವಿಷಯದಲ್ಲಿ ನಮಗೆ ಯಾರ ಮಧ್ಯಸ್ಥಿಕೆಯ ಅಗತ್ಯವೇ ಇಲ್ಲ ಅಂತ ನಮ್ಮ ಪ್ರಧಾನಿ ಮೋದಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ ಅನ್ನುವ ಮೂಲಕ ದೊಡ್ಡದೊಂದು ಸುಳಿವು ನೀಡಿದ್ದಾರೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ಒಂದು ವೇಳೆ ಪಾಕಿಸ್ತಾನ ಗುಂಡು ಹಾರಿಸಿದ್ರೆ ನೀವು ಬಾಂಬ್ ಹಾಕಿ ಉತ್ತರ ಕೊಡಿ ಅಂತ ಮೋದಿ ಸೇನೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಬಿಟ್ಟಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನದ ಎದೆ ನಡುಗೋದಕ್ಕೆ ಶುರುವಾಗಿದೆ. ತನ್ನ ಬಳಿ ಇರುವ ಟರ್ಕಿ ಹಾಗೂ ಚೀನಾದ ಡ್ರೋನ್ಗಳನ್ನು ಭಾರತದತ್ತ ಹಾರಿಸಿ ಭಾರತವನ್ನ ಭಯಪಡಿಸೋದಕ್ಕೆ ಪಾಕಿಸ್ತಾನ ಯತ್ನ ಮಾಡಿತ್ತು. ಆದರೆ ಅದರಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ಫೇಲ್ ಆಗಿದೆ. ಈಗ ಅಮೆರಿಕವನ್ನ ಮಧ್ಯೆ ತಂದು ಆಟವಾಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕೆ ಭಾರತ ತಕ್ಕದಾದ ಪ್ರತಿಕ್ರಿಯೆಯನ್ನೇ ಕೊಡ್ತಾ ಇದೆ. ಏನೇ ಮಾತುಕತೆ ಇದ್ರೂ POK ವಿಚಾರದಲ್ಲಿ ಮಾತ್ರ, ಅದು ಬಿಟ್ಟು ನಮಗೆ ಪಾಕಿಸ್ತಾನದ ಜೊತೆ ಮಾತನಾಡೋದಕ್ಕೆ ಯಾವುದೇ ವಿಚಾರಗಳು ಕೂಡ ಇಲ್ಲ ಅನ್ನೋದನ್ನ ಭಾರತ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಅದು ಕೂಡ ಅಮೆರಿಕದ ಉಪಾಧ್ಯಕ್ಷರಿಗೆ ಭಾರತ ಇಂಥದ್ದೊಂದು ಮಾತನ್ನ ಖಡಕ್ ಆಗಿಯೇ ಹೇಳಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಅಮೆರಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಬಂದಿದ್ದು ಯಾಕೆ? ಭಾರತ POKಯನ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ? ಭಾರತ ಅಮೆರಿಕಾಗೆ ಏನೆಲ್ಲ ಹೇಳಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಮೆರಿಕ ಅನ್ನುವ ದೇಶ ಇದೆಯಲ್ಲ, ಅದರಷ್ಟು ಚಮಚಾಗಿರಿ ಮಾಡುವವರು ಬೇರೆ ಯಾರು ಸಿಗ್ಲಿಕ್ಕಿಲ್ಲ. ಒಂದು ಪಕ್ಷ ಚೀನಾವನ್ನಾದರೂ ನಂಬಬಹುದು, ಆದರೆ ಅಮೆರಿಕ ಅನ್ನುವ ಊಸರವಳ್ಳಿಯನ್ನ ಯಾವುದೇ ಕಾರಣಕ್ಕೂ ನಂಬಬಾರದು. ಹಿಂದೆ ಕೂಡ ಅಷ್ಟೇ, ನಾವು ಸಹಾಯಕ್ಕೆ ಬನ್ನಿ ಅಂತ ಕೇಳಿಕೊಂಡಿದ್ದ ಸಂದರ್ಭದಲ್ಲಿ ಪಾಕಿಸ್ತಾನದ ಬೆನ್ನಿಗೆ ನಿಂತಿದ್ದ ದೇಶ ಅದು. ಇದೀಗ ಕದನ ವಿರಾಮ ಘೋಷಣೆ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೀನಿ ಅಂತ ಅಮೆರಿಕಾದ ಹುಚ್ಚು ಅಧ್ಯಕ್ಷ ಟ್ರಂಪ್ ಏನೋ ಬಿಲ್ಡಪ್ ಕೊಡೋದಕ್ಕೋಗಿದ್ದ. ಇದೀಗ ಅಮೆರಿಕಾದ ಈ ಬಿಲ್ಡಪ್ ಹುಚ್ಚಿಗೆ ಭಾರತ ಸರಿಯಾಗಿಯೇ ತಿರುಗೇಟು ಕೊಟ್ಟಿದೆ. ನಮ್ಮ ನಡುವಿನ ಸಂಘರ್ಷಕ್ಕೆ ಯಾವುದೇ ಮೂರನೇ ದೇಶದ ಮಧ್ಯಸ್ಥಿಕೆ ಬೇಡವೇ ಬೇಡ ಅಂತ ಭಾರತ ಸಾರಾಸಗಟಾಗಿ ಹೇಳಿಬಿಟ್ಟಿದೆ. ಅಷ್ಟೇ ಅಲ್ಲ, ಒಂದು ವೇಳೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮಾತುಕತೆ ಆಗೋದಿದ್ರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರುಕಳಿಸುವ ವಿಚಾರದಲ್ಲಿ ಮಾತ್ರ ಮಾತುಕತೆ ನಡೆಯುತ್ತೆ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನದ ಜೊತೆ ಮಾತುಕತೆಗೆ ಹೋಗೋದಿಲ್ಲ ಅನ್ನೋದನ್ನ ಭಾರತ ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿರುವ ಭಾರತಕ್ಕೆ ಬೇಕಾಗಿರುವ ಭಯೋತ್ಪಾದಕರನ್ನ ಹಸ್ತಾಂತರಿಸುವ ಕುರಿತು ಮಾತುಕತೆ ನಡೆಯೋದಾದ್ರೆ ನಾವು ಸಿದ್ಧವಿದ್ದೇವೆ, ಅದು ಬಿಟ್ಟು ಬೇರೆ ಯಾವುದೇ ಮಾತುಕತೆ ನಮ್ಮ ನಡುವೆ ನಡೆಯೋದಿಲ್ಲ ಅಂತ ಭಾರತ ಅಮೆರಿಕಾಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಮೆರಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಘರ್ಷದ ವಿಚಾರವಾಗಿ ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿತ್ತು. ಈ ಕುರಿತಂತೆ ಪ್ರಧಾನಿ ಮೋದಿಗೆ ಕರೆ ಮಾಡಿದ್ದ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮಾತುಕತೆಯ ಮೂಲಕ ಎಲ್ಲವನ್ನ ಬಗೆಹರಿಸಿಕೊಳ್ಳಿ ಅಂತ ಮೋದಿ ಅವರ ಬಳಿ ಕೇಳಿಕೊಂಡಿದ್ರು. ಇದಕ್ಕೆ ಉತ್ತರ ನೀಡಿದ ಮೋದಿ, ನಾವು ಮಾತುಕತೆ ಮಾಡೋದಕ್ಕೆ ರೆಡಿ ಇದ್ದೇವೆ, ಆದರೆ ಮಾತುಕತೆ ನಡೆಯೋದು ಕೆಲವೊಂದು ವಿಚಾರಗಳಿಗೆ ಮಾತ್ರ. ಒಂದು ಉಗ್ರವಾದ, ಇನ್ನೊಂದು POK ವಿಚಾರ. ಅದು ಬಿಟ್ಟು ಬೇರೆ ಯಾವುದೇ ಮಾತುಕತೆಗೆ ನಾವು ಸಿದ್ಧರಿಲ್ಲ. ಮೂರನೇ ದೇಶದ ಮಧ್ಯಸ್ಥಿಕೆಯ ಅವಶ್ಯಕತೆ ಕೂಡ ನಮಗಿಲ್ಲ ಅಂತ ಮೋದಿ ಹೇಳಿಬಿಟ್ಟಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ ಅನ್ನುವ ಸಣ್ಣದೊಂದು ಸುಳಿವು ಕೊಟ್ಟಿದ್ದಾರೆ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ಮಾಡಿರುವ ಮೋದಿ, ಯಾವಾಗಲೂ ಅಲರ್ಟ್ ಆಗಿರಿ ಅನ್ನುವ ಮೂಲಕ ಪಾಕಿಸ್ತಾನದ ಲೆಕ್ಕ ಚುಪ್ತ ಆಗೋದು ಇನ್ನೂ ಬಾಕಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಉಗ್ರವಾದದ ವಿರುದ್ಧ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ. ಒಂದು ವೇಳೆ ಪಾಕಿಸ್ತಾನ ಗುಂಡು ಹಾರಿಸುವ ಪ್ರಯತ್ನ ಮಾಡಿದ್ರೆ ನಾವು ಬಾಂಬ್ ಮೂಲಕ ಉತ್ತರ ಕೊಡ್ತೇವೆ ಅಂತ ಪ್ರಧಾನಿ ಮೋದಿ ನೇರವಾಗಿಯೇ ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವೊಂದು ರವಾನೆಯಾಗಿದೆ. ಒಂದು ವೇಳೆ ಪಾಕಿಸ್ತಾನ ಇದೇ ರೀತಿ ಉಗ್ರ ಚಟುವಟಿಕೆ ಮುಂದುವರಿಸಿಬಿಟ್ರೆ ನಾವು ಕೂಡಲೇ ಉತ್ತರ ಕೊಡ್ತೇವೆ ಅನ್ನೋದನ್ನ ಮೋದಿ ನೇರವಾಗಿಯೇ ಹೇಳಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಾ ಸೇನೆಗಳಿಗೆ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅವರು ಯಾವ ರೀತಿ ದಾಳಿ ಮಾಡ್ತಾರೋ ಅವರಿಗೆ ದುಪ್ಪಟ್ಟು ವೇಗದಲ್ಲಿ ತಿರುಗೇಟು ಕೊಡಿ ಅಂತ ಸೇನೆಗಳಿಗೆ ಮೋದಿ ಸೂಚಿಸಿದ್ದಾರೆ. ಇನ್ನು ಪಾಕಿಸ್ತಾನ ಯಾವಾಗಲೂ ನಮ್ಮ ಬಳಿ ಅಣ್ವಸ್ತ್ರ ಇದೆ ಅಂತ ಕೊಚ್ಕೊಳ್ಳುತ್ತೆ. ಪಾಕಿಸ್ತಾನ ಇಷ್ಟೊಂದು ಧೈರ್ಯದಿಂದ ಇರೋದಕ್ಕೆ ಕೂಡ ಇದೇ ಅಣ್ವಸ್ತ್ರ ಕಾರಣ.
ಮುಂದೆ ಕೂಡ ಪಾಕಿಸ್ತಾನ ಈ ಅಣ್ವಸ್ತ್ರವನ್ನೇ ಹಿಡಿದುಕೊಂಡು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಬಹುದು. ಈ ಸಂದರ್ಭದಲ್ಲಿ ಯಾವುದೇ ಭಯ ಪಡುವ ಅಗತ್ಯ ಇಲ್ಲ. ಪಾಕಿಸ್ತಾನದ ಅಣ್ವಸ್ತ್ರದ ಬಟನ್ ಭಾರತದ ಕೈಯಲ್ಲೇ ಇದೆ. ಒಂದು ವೇಳೆ ಪಾಕಿಸ್ತಾನ ಗಾಂಚಾಲಿ ಬುದ್ಧಿ ತೋರಿಸಿದ್ರೆ ಅದಕ್ಕೆ ಯಾವ ರೀತಿಯ ಉತ್ತರ ಕೊಡಬೇಕು ಅನ್ನೋದು ಭಾರತಕ್ಕೆ ಚೆನ್ನಾಗಿಯೇ ಗೊತ್ತಿದೆ ಅಂತ ಮೋದಿ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಉಗ್ರರು ಎಲ್ಲೇ ಅಡಗಿದ್ರು ಅವರನ್ನ ಬಿಡೋದಿಲ್ಲ ಅಂತ ಮೋದಿ ರಣ ಗರ್ಜನೆ ಮಾಡಿದ್ದಾರೆ. ಇನ್ನು ಮಧ್ಯಸ್ಥಿಕೆ ವಹಿಸಿ ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಬಿಲ್ಡಪ್ ಕೊಡೋದಕ್ಕೆ ಬಂದ ಅಮೆರಿಕಾದ ಅಸಲಿ ಬಣ್ಣಗಳು ಒಂದೊಂದಾಗಿಯೇ ಬಯಲಾಗ್ತಾ ಇದೆ. ಅಮೆರಿಕಾದ ಕಂಪನಿಯೊಂದು ಉಗ್ರರಿಗೆ ಪೆಹಲ್ಗಾಮ್ನ ಫೋಟೋಗಳನ್ನ ನೀಡಿತ್ತಾ ಅನ್ನುವ ಅನುಮಾನಗಳು ಶುರುವಾಗಿದೆ. ಪೆಹಲ್ಗಾಮ್ ದಾಳಿ ಇದೆಯಲ್ಲ, ಅದು ಒಂದೆರಡು ದಿನದಲ್ಲಿ ಪ್ಲಾನ್ ಮಾಡಿ ಆಗಿದ್ದಲ್ಲ. ಅದರ ಹಿಂದೆ ಖತರ್ನಾಕ್ ಪ್ಲಾನ್ಗಳನ್ನ ಮಾಡಲಾಗಿದೆ. ಸುಖ ಸುಮ್ಮನೆ ಯಾರೋ ಹೊಸಬ್ಬರು ಬಂದು ಇಲ್ಲಿ ದಾಳಿ ಮಾಡಿ ಪರಾರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಂದು ಸ್ಪಾಟ್ಗಳನ್ನ ಗುರುತಿಸಿಕೊಂಡೇ ನರಪಾಪಿಗಳು ದಾಳಿ ಮಾಡಿದ್ರು. ಅಷ್ಟೇ ಅಲ್ಲ, ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನುವ ಬಗ್ಗೆ ಮೊದಲೇ ಪ್ಲಾನ್ ಮಾಡಲಾಗಿತ್ತು. ಎಲ್ಲವನ್ನ ಪಿನ್ ಟು ಪಿನ್ ಆಗಿ ಪ್ಲಾನ್ ಮಾಡಿಕೊಂಡು ಬಂದೇ ದಾಳಿ ಮಾಡಲಾಗಿತ್ತು. ಇಲ್ಲಿ ಉಗ್ರರು ಪಿನ್ ಟು ಪಿನ್ ಆಗಿ ಪ್ಲಾನ್ ಮಾಡಿದ್ದು ಫೋಟೋಗಳ ಮೂಲಕ ಅನ್ನುವ ಸಂಗತಿ ಈಗ ಬಯಲಾಗಿದೆ. ಹೌದು, ಅಮೆರಿಕಾದ ಮ್ಯಾಕ್ಸಾರ್ ಕಂಪನಿ ಪೆಹಲ್ಗಾಮ್ನ ಸ್ಯಾಟಲೈಟ್ ಇಮೇಜ್ ಅನ್ನ ಮಾರಾಟ ಮಾಡಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೆಲವೊಂದು ಸಾಕ್ಷಿಗಳು ಸಿಕ್ಕಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಮ್ಯಾಕ್ಸಸ್ ಕಂಪನಿ ಒಂದು ಮ್ಯಾಪ್ ಆಧಾರಿತ ಕಂಪನಿ. ಯಾವ ರೀತಿ ಗೂಗಲ್ ಮ್ಯಾಪ್ನಲ್ಲಿ ನಮಗೆ ಫೋಟೋಗಳು ಸಿಗ್ತಾವೋ ಅದೇ ರೀತಿ ಇಲ್ಲಿ ಫೋಟೋಗಳು ಸಿಗ್ತಾವೆ. ಈ ಫೋಟೋಗಳು ತುಂಬಾನೇ ಕ್ಲಾರಿಟಿಯನ್ನು ಹೊಂದಿರ್ತಾವೆ. ಆದರೆ ಪೆಹಲ್ಗಾಮ್ಗೆ ಸಂಬಂಧಪಟ್ಟ ಫೋಟೋಗಳು ಕಳೆದ 1 ವರ್ಷದಿಂದ ಈ ಮ್ಯಾಪ್ನಲ್ಲಿ ಇರಲಿಲ್ಲ. ಇಲ್ಲೇ ಅನುಮಾನ ಹುಟ್ಟಿರೋದು. ಮೊದಲು ಫೋಟೋ ಇರಲಿಲ್ಲ ಅಂತ ಆದರೆ ಯಾರೋ ಫೋಟೋವನ್ನ ಆರ್ಡರ್ ಕೊಟ್ಟಿದ್ದಾರೆ, ಆರ್ಡರ್ ಬಂದ ನಂತರ ಫೋಟೋ ಅಪ್ಲೋಡ್ ಆಗಿದೆ ಅನ್ನುವ ಬಗ್ಗೆ ಅನುಮಾನಗಳು ಮೂಡಿದೆ. ಇನ್ನೊಂದು ಮಾಹಿತಿ ಪ್ರಕಾರ ಪೆಹಲ್ಗಾಮ್ ದಾಳಿಗೂ 2 ವಾರ ಮುಂಚೆ ಅಮೆರಿಕಾದ ಕಂಪನಿಯಿಂದ ಉಗ್ರರು ಫೋಟೋಗಳನ್ನ ಖರೀದಿ ಮಾಡಿದ್ರು. ಹಾಗಂತ ಇಲ್ಲಿ ಫೋಟೋ ಪಡೆಯೋದು ಅಂದ್ರೆ ಅಷ್ಟು ಸುಲಭ ಅಂತ ಅಂದುಕೊಳ್ಬೇಡಿ. ಗೂಗಲ್ ಮ್ಯಾಪ್ನಿಂದ ನಾವು ಫೋಟೋ ತೆಗೆಯುವಷ್ಟು ಸುಲಭದಲ್ಲಿ ಇಲ್ಲಿ ಫೋಟೋ ತೆಗೆಯೋದಕ್ಕೆ ಆಗೋದಿಲ್ಲ. ಈ ವೆಬ್ಸೈಟ್ನಿಂದ ಫೋಟೋ ತೆಗಿಬೇಕು ಅಂದ್ರೆ ಕನಿಷ್ಠ ಅಂದ್ರೂ 5-6 ಲಕ್ಷ ರೂಪಾಯಿ ಬೇಕೇ ಬೇಕು. ಅದರಲ್ಲೂ ಉಗ್ರರು ಪೆಹಲ್ಗಾಮ್ಗೆ ಸಂಬಂಧಿಸಿದ 30ಕ್ಕೂ ಹೆಚ್ಚು ಫೋಟೋಗಳನ್ನು ಖರೀದಿ ಮಾಡಿದ್ದಾರೆ ಎನ್ನಲಾಗುತ್ತೆ. 30 ಫೋಟೋ ಅಂದರೆ ಇದಕ್ಕೆಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಉಗ್ರರು ನೇರವಾಗಿ ಅಮೆರಿಕದ ಕಂಪನಿಯಿಂದ ಫೋಟೋ ಖರೀದಿ ಮಾಡಿರಲಿಲ್ಲ. ಬದಲಾಗಿ ಪಾಕಿಸ್ತಾನದ ಒಂದು ಕಂಪನಿಯನ್ನ ಬಳಸಿಕೊಂಡು ಫೋಟೋ ಖರೀದಿ ಮಾಡಲಾಗಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಪಾಕಿಸ್ತಾನದ ಈ ಕಂಪನಿ ಅಮೆರಿಕಾದಲ್ಲಿ ನಿಷೇಧಕ್ಕೊಳಪಟ್ಟಿತ್ತು. ಹೌದು, ಪಾಕಿಸ್ತಾನ ಮೂಲದ BSI ಅನ್ನುವ ಕಂಪನಿಗೆ ಅಮೆರಿಕಾದ ನಿರ್ಬಂಧ ಇದೆ. ಇಂಥದ್ದೊಂದು ನಿರ್ಬಂಧ ಇದ್ರೂ ಕೂಡ ಅಮೆರಿಕಾದ ಮ್ಯಾಕ್ಸರ್ ಕಂಪನಿ ಹಣದ ವಿಚಾರಕ್ಕಾಗಿ ಪಾಕಿಸ್ತಾನದ ನಿಷೇಧಿತ ಕಂಪನಿ ಜೊತೆ ಡೀಲಿಂಗ್ ಮಾಡಿಕೊಂಡಿದೆ. ಈ ಮೂಲಕ ಸುಲಭದಲ್ಲೇ ಉಗ್ರರಿಗೆ ಪ್ಲಾನ್ ಮಾಡೋದಕ್ಕೆ ಸಹಕಾರಿಯಾಗಿತ್ತು ಅಮೆರಿಕಾದ ಕಂಪನಿ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಂಘರ್ಷಗಳು ನಡೆಯಲಿ, ಅಲ್ಲಿ ಅಮೆರಿಕದ್ದು ಸಣ್ಣದೊಂದು ಪಾತ್ರವಾದರೂ ಇದ್ದೇ ಇರುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಸಾಕ್ಷಿ ಸಿಕ್ಕಿದೆ. ಇಷ್ಟೆಲ್ಲ ಕುತಂತ್ರಿ ಬುದ್ಧಿ ತೋರಿಸುವ ಅಮೆರಿಕಾವೇ ಮಧ್ಯಸ್ಥಿಕೆ ವಹಿಸುತ್ತೆ ಅಂತ ಮುಂದೆ ಬಂದಿರುವುದು ದುರಂತವೇ ಸರಿ. ಇನ್ನು ಮುಂದೆ ಅಮೆರಿಕವನ್ನ ನಂಬಬೇಕು ಅಂದ್ರೆ 1000 ಸಲ ಯೋಚನೆ ಮಾಡಬೇಕು. ನರಿಬುದ್ಧಿಯ ಚೀನಾವನ್ನಾದರೂ ಒಂದು ಕ್ಷಣ ನಂಬಬಹುದು, ಆದರೆ ಅಮೆರಿಕವನ್ನ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಸಾಧ್ಯವಿಲ್ಲ. ಭಾರತಕ್ಕೆ ಅಮೆರಿಕದ ಬುದ್ಧಿ ಚೆನ್ನಾಗಿಯೇ ಅರ್ಥವಾಗಿದೆ. ಹೀಗಾಗಿ ಅಮೆರಿಕವನ್ನ ಎಲ್ಲಿ ಇಡಬೇಕೋ ಅಲ್ಲೇ ಇಟ್ಟಿದೆ. ಅಮೆರಿಕದ ಈ ಬುದ್ಧಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ.